ದೇವಾದಿದೇವ ಪ್ರಥಮ ತೀರ್ಥಂಕರ ಶ್ರೀ ಆದಿನಾಥ ಭಗವಾನರಿಗೆ ಜೈ ಜೈ ಜೈ. ಸಂತ ಶಿರೋಮಣಿ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರಿಗೆ ಜೈ ಜೈ ಜೈ. ಇಲ್ಲಿ ಇಷ್ಟೊಂದು ಜನ ಏಕೆ ಸೇರಿದ್ದಾರೆ? ಓ, ನಮ್ಮ ಮುನಿ ಮಹಾರಾಜರಿಗೆ ಆಹಾರ ದಾನ ಕೊಡಲಿಕ್ಕೆಂದು ಸೇರಿದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಮುನಿಗಳು ದಿನಕ್ಕೊಮ್ಮೆ ಮಾತ್ರ ಆಹಾರ ಸ್ವೀಕರಿಸುತ್ತಾರೆ. ಅವರಿಗೆ ಆಹಾರ ಕೊಡುವ ವಿಶೇಷ ವಿಧಿ ವಿಧಾನಗಳಿರುತ್ತವೆ. ಬನ್ನಿ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲು ನವಧಾ ಭಕ್ತಿ. ನವಧಾ ಅಂದರೆ 9. ಇದರಲ್ಲಿ ನಾವು 9 ಕ್ರಮಗಳನ್ನು ಅನುಸರಿಸಬೇಕು. ಇದರಲ್ಲಿ ಕ್ರಮವಾಗಿ ಪಡಗಾಹನ, ಉಚ್ಚಾಸನ, ಪಾದ ಪ್ರಕ್ಷಾಳನ, ಪೂಜನ, ನಮೋಸ್ತು, ಮನಶುದ್ಧಿ, ವಚನ ಶುದ್ಧಿ, ಕಾಯ ಶುದ್ಧಿ, ಆಹಾರ ಜಲ ಶುದ್ಧಿ. ಮೊಟ್ಟ ಮೊದಲಿನ ಕ್ರಮ ಪಡಗಾಹನ. ಮುನಿರಾಜರು ಆಹಾರಕ್ಕೆಂದು ಹೊರಟಾಗ ನಾವು ನಮ್ಮ ಕೈಯಲ್ಲಿ ಮಂಗಳ ವಸ್ತುಗಳಾದ ಕಲಶ ಮತ್ತು ಶ್ರೀಫಲಗಳನ್ನು ಇಟ್ಟುಕೊಂಡು ಮುನಿಗಳಿಗೆ ಹೇಳುತ್ತೇವೆ, ಹೇ ಸ್ವಾಮಿ ನಮೋಸ್ತು ನಮೋಸ್ತು ನಮೋಸ್ತು. 3 ಸಾರಿ ಅತ್ರ 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 ಎನ್ನುವೆವು. ಅತ್ರ ಎಂದರೆ ಇಲ್ಲಿ ಮತ್ತು 3 ಬಾರಿ ಹೇಳುವೆವು. ತಿಷ್ಟ 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 ಎಂದರೆ ನಿಲ್ಲಿ. ಒಂದು ವೇಳೆ ಮುನಿಗಳು ನಮ್ಮ ಬಳಿ ನಿಂತರೆ ನಾವು ಅವರಿಗೆ 3 ಬಾರಿ ಪ್ರದಕ್ಷಿಣೆ ಮಾಡಿ ನಂತರ ಬಹಳ ವಿನಯದಿಂದ ಮುನಿಗಳನ್ನು ನಮ್ಮ ಮನೆಗೆ ಬನ್ನಿ ಎಂದು ವಿನಂತಿಸುತ್ತೇವೆ. ಮುಂದಿನ ಕ್ರಮ ಉಚ್ಚಾಸನ. ಸ್ವಚ್ಛವಾದ ಎತ್ತರದ ಮರದ ಮಣೆಯ ಮೇಲೆ ಕೂರಲು ಅವರನ್ನು ಪ್ರಾರ್ಥಿಸುತ್ತೇವೆ. ಇದರ ನಂತರ ಪಾದ ಪ್ರಕ್ಷಾಳನೆ. ಮುನಿಗಳ ಚರಣದ ಕೆಳಗೆ ತಟ್ಟೆಯನ್ನಿಟ್ಟು ಅವರ ಪಾದಗಳನ್ನು ಶುದ್ಧ ಜಲದಿಂದ ತೊಳೆಯುತ್ತೇವೆ. ಮುಂದಿನ ಕ್ರಮದಲ್ಲಿ ನಾವು ಅಷ್ಟದ್ರವ್ಯಗಳಿಂದ ಮುನಿಗಳ ಪೂಜೆ ಮಾಡುತ್ತೇವೆ. ಅವರ ಹೆಸರು ಹೇಳಿ ಅರ್ಘ್ಯ ಕೊಡುತ್ತೇವೆ. ನಂತರ ನೆರೆದಿರುವ ಎಲ್ಲ ಶ್ರಾವಕರು ಮುನಿಗಳಿಗೆ ಭಕ್ತಿಯಿಂದ ಎರಗಿ ನಮಸ್ಕರಿಸುತ್ತಾರೆ. ನಂತರ ಮನಶುದ್ಧಿ. ಹೇ ಮುನಿರಾಜರೇ, ನಮ್ಮ ಮನವು ರೌದ್ರ ಧ್ಯಾನದಿಂದ ರಹಿತವಿದೆ. ವಚನ ಶುದ್ಧಿ. ನಮ್ಮ ವಚನ ಶುದ್ಧವಿದೆ, ಭಕ್ತಿಪೂರ್ವಕವಿದೆ. ಕಾಯ ಶುದ್ಧಿ. ನಮ್ಮ ಶರೀರವು ಶುದ್ಧವಿದೆ, ನಮ್ಮ ವಸ್ತ್ರಗಳು ಶುದ್ಧವಿವೆ. ಇದರ ನಂತರ ಆಹಾರ ಜಲ ಶುದ್ಧಿ ಇದೆ ಎಂದು ಹೇಳುತ್ತಾ ವಿನಯದಿಂದ ಮುನಿರಾಜರಿಗೆ ತಮ್ಮ ಮುದ್ರೆಯನ್ನು ಬಿಟ್ಟು ಅಂಜುಲಿಯಿಂದ ಆಹಾರ ಸ್ವೀಕರಿಸಿ ಎಂದು ಹೇಳುವೆವು. ಆಹಾರ ಕೊಡುವ ಸಮಯದಲ್ಲಿ ಬಹಳ ಜಾಗರೂಕತೆಯಿಂದ ಯಾವುದೇ ಜೀವಿ, ಕೂದಲು ಇತ್ಯಾದಿ ಇಲ್ಲದಂತೆ ನೋಡಿಕೊಳ್ಳಬೇಕು. ಮುನಿಗಳ ಆರೋಗ್ಯ, ಅವರ ತ್ಯಾಗದ ತಕ್ಕ ಹಾಗೆ ಆಹಾರ ಕೊಡಬೇಕು. ಆಹಾರ ಕೊಡುವ ಸ್ಥಳದಲ್ಲಿ ಜನ ನಿಬಿಡತೆ ಇಲ್ಲದಂತೆ ಶಾಂತಿಯಿಂದ ನಿರಂತರಾಯವಾಗಿ ಆಹಾರ ಕೊಡಬೇಕು. ಒಂದು ವೇಳೆ ನಮಗೆ ಆಹಾರ ದಾನ ಕೊಡಲಾಗದಿದ್ದಲ್ಲಿ ಯಾರು ಆಹಾರ ಕೊಡುತ್ತಿದ್ದಾರೋ ಅವರ ಅನುಮೋದನೆ ಮಾಡಬೇಕು. ಜೈ ಜಿನೇಂದ್ರ. ತಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು.